Blessed be the name of the Lord. In 1 John chapter 1 verse number 7 speaks very significant power of the blood of Jesus. And it says, the blood of Jesus cleanses us from all sins. Ephesians chapter 1 verse number 7, through the blood of Jesus we have redemption, forgiveness of sins. ಎಫೆಸ್ಯ ಮೊದಲನೇ ಅಧ್ಯಾಯ 7ನೇ ವಾಕ್ಯ ಮತ್ತು 1 ಯೋಹಾನ ಮೊದಲನೆಯ ಅಧ್ಯಾಯ 7ನೇ ವಾಕ್ಯ ಯೇಸುವಿನ ರಕ್ತದಲ್ಲಿರುವಂಥ ಶಕ್ತಿ ಮತ್ತು ಯೇಸುವಿನ ರಕ್ತದಲ್ಲಿರುವಂಥ ಶ್ರೇಷ್ಠತೆಯನ್ನು ನಮಗೆ ಆತನ ರಕ್ತದ ಮೂಲಕವಾಗಿ ನಾವು ವಿಮೋಚಿಸಲ್ಪಟ್ಟಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಮತ್ತು ಯೇಸು ಸ್ವಾಮಿಯ ರಕ್ತ ಸಕಲ ಪಾಪಗಳನ್ನು ತೊಳಿತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಪ್ರೈಸ್ ಗಾಡ್. ವಿ ನೀಡ್ ಟು ಜಸ್ಟ್ ಥ್ಯಾಂಕ್ ಗಾಡ್ ಯಾವೇ ಫಾರ್ ದ ಬ್ಲಡ್ ಆಫ್ ಯಶುವ. ನಾವು ಯಾವಾಗಲೂ ಕೂಡ ತಂದೆಯಾದಂಥ ದೇವರಿಗೆ ನಾವು ಯೇಸುವಿನ ರಕ್ತಕ್ಕಾಗಿ ನಾವು ಧನ್ಯವಾದವನ್ನು ಹೇಳಬೇಕು. ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಬ್ರಿಂಗ್ ಇಟ್ ಬಿಫೋರ್ ಯು ದಟ್ ವಿ ಆಲ್ ನೀಡ್ ಟು ಆನರ್ the blood of Jesus. We are not supposed to take the precious blood of Jesus that was shed for us lightly. Amen. We need to be serious in our walk with God. ಯೇಸುವಿನ ರಕ್ತವನ್ನು ನಾವು ಗೌರವಿಸಬೇಕು. ದೇವರೊಟ್ಟಿಗೆ ನಮ್ಮ ಸಂಬಂಧವನ್ನು ನಾವು ಹಗುರಾಗಿ ತೆಗೆದುಕೊಳ್ಳಿಕ್ಕೆ ಇಲ್ಲ ಪ್ರೇಯರ್. Just see that. The blood of Jesus cleanses us still today. But we are not going to take advantage of it just because the blood of Jesus will cleanse us, forgive us. We're not supposed to keep sinning. ಯೇಸುವಿನ ರಕ್ತ ನಮ್ಮ ಪಾಪಗಳನ್ನು ತೊಳಿತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನಾವು ಅದನ್ನು ಹಗುರಾಗಿ ತೆಗೆದುಕೊಳ್ಳಿಕ್ಕಿಲ್ಲ. ಅದರ ಲಾಭವನ್ನು ನಾವು ತೆಗೆದುಕೊಂಡು ನಾವು ಪುನಃ ತಪ್ಪು ಅಪರಾಧಗಳನ್ನು ಮಾಡುವವರು ನಾವು ಆಗಿರಬಾರ್ದು. Amen. Hallelujah. Just think, sometimes it feels like we are just using the blood of Jesus just like how we use tap water, because we know there is plenty of water. Whenever our hands are dirty, whenever we feel like taking bath, because there is plenty of water, we don't think about it. But just imagine that tap water, a glass of water, if it cost you 1,000 rupees, will we take it lightly to make our hands dirty? No. Amen. Hallelujah. That is how we need to treat the blood of Jesus. It is very costly. Amen. It has cleansed us. We need to remain in that state, and we need to practice righteousness and walk in holiness. ನಮಗೆ ನೀರು ಪುಕಟೆಯಾಗಿ ಸಿಗ್ತದೆ, ತುಂಬ ನೀರಿದೆ ಅಂತ ಹೇಳಿ ನಮ್ಮ ಕೈಗಳು ಗಲೀಜಾದರೂ ಕೂಡ ಅನೇಕ ಸಾರಿ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ನಾವು ಗಡಿ ಹೋಗಿ ನಾವು ತೊಳೆದುಕೊಳ್ಳಬಹುದು ನಮ್ಮ ಕೈಗಳನ್ನು, ಯಾಕಂದರೆ ನೀರಿಗೆ ನಾವು ಬೆಲೆಯನ್ನು ನಾವು ಕಟ್ಟುವುದಿಲ್ಲ. ಆದರೆ ಆಲೋಚನೆ ಮಾಡಿಕೊಳ್ಳೋಣ, ಅದೇ ನೀರು ಒಂದು ಗ್ಲಾಸಿಗೆ 1,000 ರೂಪಾಯಿ ನಾವು ಕೊಡಬೇಕು ಅಂತ ಹೇಳಿದರೆ ನಾವು ಎಷ್ಟು ಜಾಗ್ರತೆ ವಹಿಸ್ತೇವೆ ನಮ್ಮ ಕೈಗಳು ಕೊಳೆ ಆಗದ ಹಾಗೆ. ಯೇಸುವಿನ ರಕ್ತ ಅಷ್ಟು ಬೆಲೆ ಉಳ್ಳದಾಗಿದೆ. May the Lord help us all to honor the blood of Jesus. ದೇವರು ನಮ್ಮೆಲ್ಲರಿಗೂ ಕೂಡ ಕೃಪೆ ಕೊಡಿ, ನಾವು ಯೇಸುವಿನ ರಕ್ತವನ್ನು ಗೌರವಿಸುವವರು ಆಗುವ ಹಾಗೆ ಸಹಾಯ ಮಾಡಲಿ. Amen. God is holy. Tremble and fear Him and worship Him in His holiness, the Bible says. Light approach to God has to go from our. We need to walk in the fear of God. ದೇವರು ಪವಿತ್ರನಾಗಿದ್ದಾನೆ, ಭೀತಿ ಉಳ್ಳವರಾಗಿ ಆತನನ್ನು ನೀವು ಸೇವಿಸಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಹಗುರಾಗಿ ದೇವರನ್ನು ಒಟ್ಟಿಗೆ ಜೀವಿಸುವುದನ್ನು ನಾವು ಬಿಟ್ಟು ಬಿಡಬೇಕು. ಕರ್ತನ ಭಯದಲ್ಲಿ ನಾವು ಜೀವಿಸುವುದನ್ನು ಕಲಿತುಕೊಳ್ಳಬೇಕು. God will help us. God bless this word. Amen. ದೇವರು ನಮಗೆ ಸಹಾಯ ಮಾಡ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.